ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಿಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯುಗಾದಿ ಹಬ್ಬ ಆಗಿರೋದ್ರಿಂದ ತೋರಣ ಕಟ್ಟೋದ್ರಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು, ಹಾಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಈ ವರ್ಷ ಪ್ರಾರಂಭದಿಂದನೂ ಎಲ್ಲ ಸುಖಕರವಾಗಿರಲಿ ಅಂತ ಭಾವಿಸ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮನೆಯವರು ಬೆಳಿಗ್ಗೆನೇ ಎದ್ದ ತಕ್ಷಣ ತೋರಣ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನೋಡಿ, ಹಂಚಿಕಡ್ಡಿಲಿ ಪೋಣಿಸಿರೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅಂದರೆ ಹಂಚಿಕಡ್ಡಿಲೂ ಮಾಡ್ಬೋದು, ಇಲ್ಲ ಪಿನ್ ಹೊಡಿತಾರೆ. ನನಗೆ ಪಿನ್ ಹೊಡಿಯೋದೆಲ್ಲ ಬೇಡ ಅಂತೇಳಿ ಹಂಚಿಕಡ್ಡಿಲೇ ಮಾಡಿದರು. ಹಾಗೆ ಅದು ಮಾವಿನ ಎಲೆಯಲ್ಲೇ ಹಿಂದೆಯಿಂದನೂ ತೂರಿಸ್ಬಿಟ್ಟು ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಇವ್ರಿಗೆ ಯಾಕೋ ಈ ಸಲ ಈ ಥರ ಮಾಡಬೇಕು ಅನಿಸಿದ್ರು, ಹಂಚಿಕಡ್ಡಿಲಿ ಮುಡ್ಬಿಟ್ಟು ಮಾಡಿದ್ದಾರೆ. ನಿಮಗೆಲ್ಲ ಯಾವ ಥರ ಅನಿಸ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ನನಗಂತೂ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು. ಅಂದರೆ ಯಾವಾಗಲೂ ಕಟ್ಟಲ್ಲ, ಮಾವಿನ ತೋರಣ ಕಟ್ಟೋದೇ ಯುಗಾದಿ ಹಬ್ಬ ಬಂದಾಗ ಅಲ್ವಾ. ಇದೆಲ್ಲ ನೋಡೋದೇ ಒಂದು ಚೆಂದ. ಇವರು ಇದೆಲ್ಲ ರೆಡಿ ಮಾಡ್ಕೋತಾಯಿದ್ರು. ಅಷ್ಟರಲ್ಲಿ ನಾನು ಒಲೆ ಎಲ್ಲ ತೊಳೆದ್ಬಿಟ್ಟು, ಅಂದರೆ ಸ್ಟವ್ ಎಲ್ಲ ತೊಳೆದು ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಕಡೆ ಅಡುಗೆ ಮಾಡ್ತಾಯಿದ್ರೆ ನಮ್ಮ ಮನೆಯವ್ರದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಎಣ್ಣೆ ಹಚ್ಚು ಬಾ ಅಂತ ಕರೆದ್ರು. ಅಷ್ಟರಲ್ಲಿ ಅವರಿಗೆ ಇವತ್ತು ಎಲ್ಲ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋ ಹಾಗೆ ಎಣ್ಣೆ ಸ್ನಾನ ಮಾಡೋದು ಒಂದು ಪದ್ಧತಿ ಅಲ್ವ. ಅದಕ್ಕೋಸ್ಕರ ಇವ್ರಿಗೆ ಎಣ್ಣೆ ಹಚ್ಚೋಣ ಅಂತೇಳಿ ಹಚ್ಚುತ್ತಾ ಇದ್ದೀನಿ. ಅವ್ರಿಗೆ ಬೆನ್ನಿಗೆ ಒಂದು ಹಚ್ಚೋಗಿ ಎಲ್ಲ ಕಡೆ ನಾನು ಹಚ್ಕೋತೀನಿ ಅಂದರೆ ಆಗಲ್ಲ. ಕೈಗೂ ಕಾಲಿಗೂ ಬೆನ್ನಿಗೂ ತಲೆಗೂ ಎಲ್ಲದಕ್ಕೂ ಎಣ್ಣೆ ಹಚ್ಚಲೇಬೇಕು ನಾನು. ಅದೇ ಥರ ರೂಢಿ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಎಣ್ಣೆ ಹಚ್ತಾ ಇದ್ದೀನಿ. ನೋಡಿ, ಡೈಲಿ ಎಣ್ಣೆ ಹಚ್ಚಲ್ವಲ್ಲ, ಹಚ್ಚು ಅಂತ ಹೇಳ್ತಾ ಇರ್ತಾರೆ ಅವರು. ನನಗೂ ಈ ಥರ ಯುಗಾದಿ ಹಬ್ಬದಲ್ಲಿ ವರ್ಷಕ್ಕೊಂದ್ಸಲ ಎಣ್ಣೆ ಹಚ್ಚೋದು ತುಂಬಾ ಇಷ್ಟ. ಎಲ್ಲರೂ ಮನೆಯಲ್ಲೂ ಹಚ್ತಾ ಇರ್ತಾರೆ. ಹಾಗೆ ಸ್ವಲ್ಪ ಮಸಾಜ್ ಮಾಡ್ತಾ ಬೆನ್ನಿಗೂ, ಆಮೇಲೆ ಕೈಗೂ ಕಾಲಿಗೂ ತಲೆಗೂ ಸ್ವಲ್ಪ ಮಸಾಜ್ ಮಾಡ್ತಾಯಿದ್ದೀನಿ, ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳಿ. ಇನ್ನು ಎಣ್ಣೆ ಹಚ್ಚೋದೆಲ್ಲ ಫೈನಲಿ ಮುಗೀತು. ನೋಡಿ ಯಾವ ಥರ ನಿಂತಿದ್ದಾರೆ. ನೀರು ಹೀಟ್ರ್ ಹಾಕಿದ್ದೀವಿ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ನೀರು ಕಾಯೋದಕ್ಕೆ. ಇನ್ನು ನಾನು ಇವ್ರಿಗೆಲ್ಲ ಎಣ್ಣೆ ಹಚ್ಚೋದಾದಮೇಲೆ ಇನ್ನು ಅಡುಗೆ ಕೆಲಸ ಎಲ್ಲ ಶುರು ಮಾಡಿಕೊಂಡೆ. ಒಬ್ಬಟ್ಟು ಸ್ಪೆಷಲ್ ಅಲ್ವಾ ಈ ಹಬ್ಬಕ್ಕೆ, ಒಬ್ಬಟ್ಟೆ ಮಾಡೋದು. ಒಬ್ಬಟ್ಟು ಅಂದರೆ ಇಲ್ಲಿ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ನಮ್ಮೂರ ಕಡೆ, ಹಳ್ಳಿ ಕಡೆ ಆದರೆ ಕರ್ಗಡುಬು ಅಂತ ಹೇಳಿ ಕಡುಬು ಮಾಡ್ತೀವಿ. ತುಂಬ ಚೆನ್ನಾಗಿರ್ತವೆ ಅವೂ. ನೈಟೇ ಎಲ್ಲ ಮಾಡಿರ್ತೀವಿ. ಇಲ್ಲಿ ನಾನು ನೈಟ್ ಎಲ್ಲ ಮಾಡೋಕ್ಕೇನು ಹೋಗಿಲ್ಲ, ಇಬ್ಬರೇ ಎಲ್ಲ ಇರೋದು. ಬೆಳಿಗ್ಗೆನೇ ಸ್ವಲ್ಪ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಬೆಳಿಗ್ಗೆ ಟೈಮ್ ಮಾಡ್ತಾಯಿದ್ದೀನಿ. ಸಂಜೆನೇ ಮಾಡಿದ್ರೆ ಸಂಜೆ ಮಾಡಿದ್ರೆ ಬೆಳಿಗ್ಗೆ ಇನ್ನೇನು ಕೆಲಸ ಇರೋದಿಲ್ಲ ಅಲ್ಲ. ಬೆಳಿಗ್ಗೆನೇ ಫ್ರೆಶ್ಶಾಗಿ ಸ್ನಾನ ಮಾಡಿಕೊಂಡು ನೈವೇದ್ಯಕ್ಕೆ ಆಗುತ್ತೆ ಅಂತ ಹೇಳಿ ಬೆಳಗ್ಗೆನೇ ಮಾಡ್ತಾಯಿದ್ದೀನಿ. ಊರಲ್ಲಾದರೆ ತುಂಬ ಜನ ಇರ್ತೀವಿ ಅಲ್ಲ, ಕಡುಬು ಮಾಡಿಬಿಡ್ತೀವಿ. ಸಂಜೆನೇ ಮಾಡಿಬಿಟ್ರೆ ಬೆಳಿಗ್ಗೆ ಸ್ವಲ್ಪ ಸಾಂಬಾರು, ಉಳಿದಿದ್ದು ಪಲ್ಯ ಅದೆಲ್ಲ ಮಾಡ್ಕೋಬೋದು ಅಂತ ಹೇಳಿ ಊರಲ್ಲಿ ನೈಟೇ ಮಾಡ್ತಿದ್ವಿ. ಇಲ್ಲಿ ಮಾತ್ರ ಈಗ ಮಾಡ್ತಾಯಿದ್ದೀನಿ. ಅದು ಒಬ್ಬಟ್ಟು ಮಾಡ್ತಾ ಇರೋದು, ಅಂದರೆ ಹೋಳ್ಗೆ ಅಂತ ಕೂಡ ಕರೀತಾರೆ. ಕರ್ಗಡುಬೆಲ್ಲ ಮಾಡೋಕ್ಕೆ ಹೋಗಿಲ್ಲ, ಒಬ್ಬಳಿಗೆ ಸುಮ್ಮನೆ ರಿಸ್ಕ್ ಆಗುತ್ತೆ ಅಂತ ಹೇಳಿ ಕಡುಬು ಮಾಡೋಕ್ಕೆ ಹೋಗಲಿಲ್ಲ ನಾನು. ಇದೇ ಸಾಕು, ಸಿಂಪಲಾಗಿ ಚೆನ್ನಾಗಿರುತ್ತೆ ಅಂತೇಳಿ. ನೋಡಿ, ಇದೇ ಥರ ರೊಟ್ಟಿ ಮಾಡೋ ಪೇಪರ್ ಇತ್ತಲ್ಲ ನನ್ನ ಹತ್ರ, ಅದೇ ಪೇಪರಲ್ಲೇ ತಟ್ಟಿ ಹಾಕ್ಕೊತಾ ಇದ್ದೀನಿ. ಈಗ ನೈವೇದ್ಯಕ್ಕೆ ಅಷ್ಟೇ ಎಷ್ಟು ಬೇಕೋ ಅಷ್ಟು ಬಿಸಿ ಬಿಸಿ ಹೋಳ್ಗೆ ತಟ್ಕೋಬೋದು. ಇನ್ನು ಮಧ್ಯಾಹ್ನದ ಊಟಕ್ಕೆ ನೋಡ್ಕೊಂಡು ಆವಾಗ ಬಿಸಿದು ಮಾಡ್ಕೋಬೋದು ಅಂತ ಹೇಳಿ ಇವಾಗ ಎಷ್ಟು ಬೇಕೋ ಅಷ್ಟೇ ಮಾಡ್ತಾಯಿದ್ದೀನಿ, ಜಾಸ್ತಿ ಏನು ಮಾಡ್ತಾಯಿಲ್ಲ. ಅದು ಪೇಪರ್ ಸ್ವಲ್ಪ ಬಿಸಿ ಆಗಿಬಿಡುತ್ತೆ ಒಂದೊಂದು ಟೈಮಲ್ಲಿ, ಆದರೂ ಅದೇನು ಕರ್ಗೋಗೋದಿಲ್ಲ. ನಾನು ಅಡುಗೆ ಮಾಡ್ತಿದ್ರೆ ಇನ್ನೊಂದು ಕಡೆ ನಮ್ಮ ಮನೆಯವರು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಅಂದರೆ ಇದು ನಮ್ಮ ಮನೆ ದೇವ್ರದ್ದು ಪೂಜೆ ಅಂದರೆ ಯುಗಾದಿ ಹಬ್ಬದಲ್ಲೇ ಮಾಡೋದು. ನಮ್ಮ ಮನೆ ದೇವ್ರದ್ದು ಊರಲ್ಲೆಲ್ಲ ಮಾಡ್ತಾರೆ, ಅಂದರೆ ನಮ್ಮ ಭಾವವ್ರ ಮನೇಲಿದೆ ದೇವರು, ಅವ್ರು ಮಾಡ್ತಾರೆ. ನಾವು ಅಲ್ಲಿಗೆ ಪ್ರತಿ ಬಾರಿ ಹೋಗೋದಕ್ಕಾಗಲ್ಲ ಅಂತ ಹೇಳಿ ನಾವೆಲ್ಲಿರ್ತೀವೋ ಅಲ್ಲೇ ತಪ್ಪು ಮಿಸ್ಲು ಅಂತ ಹೇಳಿ ಆಗ್ತಾ ಇರ್ತೀವಿ. ಅಂದರೆ ನಾವು ಮೇಯ್ನ್ ಅಲ್ಲಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕು, ಹೋಗೋದಕ್ಕಾಗಲ್ಲ, ಲೀವ್ ಸಿಕ್ಕಿರಲ್ಲ. ಹಾಗಾಗಿ ನಾವು ಮನೆಯಲ್ಲೇ ಸಿಂಪಲಾಗಿ ಮಾಡ್ಕೊಳ್ಳೋದಂದರೆ ಇಲ್ಲೇ ತಪ್ಪು ಮಿಸ್ಲು ಕಟ್ಕೊಂಡ್ಬಿಡ್ತೀವಿ, ಬರೋದಕ್ಕಾಗೋದಿಲ್ಲ ಅಂತ ಹೇಳಿ. ಮೇಯ್ನ್ ನಾವು ಊರಿಗೆ ಹೋಗಿ ಅಂದರೆ ನಮ್ಮ ಭಾವರ ಮನೇಲಿದೆ, ಅಲ್ಲಿಗೆ ಹೋಗಿ ಪೂಜೆ ಮಾಡ್ಕೊಂಬರ್ಬೇಕು. ಅದೆಲ್ಲ ಆಗಲ್ಲ ಅಂತ ಹೇಳಿ ಇಲ್ಲೇ ಮಾಡ್ತಾಯಿದ್ದೀವಿ ಸಿಂಪಲಾಗಿದೆ ಈ ಥರ. ಎಲ್ಲಿದ್ದರೂ ದೇವರು ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ನನಗೆ. ನಾವು ಅವ್ರನ್ನ ಭಕ್ತಿಯಿಂದ ಪೂಜಿಸಿದ್ರೆ ಸಾಕು,
ಮನೆಯೇ ಮಂತ್ರಾಲಯ ಅಂತ ಹೇಳ್ತಾರಲ್ಲ, ಹಾಗೆ ಭಕ್ತಿಯಿಂದ ಎಲ್ಲೇ ಇದ್ದು ಪೂಜೆ ಮಾಡಿದ್ರು ಒಲಿತಾರೆ ಆ ತಾಯಿ ಅಂತ ನಂಬಿದ್ದೀನಿ. ಅದೇ ಥರ ನಮ್ಮನೆಯವರು ನಂಬ್ತಾರೆ. ನೋಡಿ ಫೈನಲಿ ಪೂಜೆ ಆಯಿತು, ನಮ್ಮನೆಯವರು ಪೂಜೆ ಮಾಡಿ ಮುಗಿಸಿದ್ರು. ಈ ಥರ ಇದೆ ನಮ್ಮನೆ ಯುಗಾದಿ ಹಬ್ಬ. ನೀವೆಲ್ಲ ಯಾವ ಥರ ಆಚರಿಸಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ ಗೈಸ್. ಇನ್ನು ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಇನ್ನು ಆಚೆ ಬಂದೆ. ಆಚೆ ಬಂದು ನೋಡಿದ್ರೆ ಗಾಯ್ಸ್ ಬೆಂಗಳೂರೆಲ್ಲ ಖಾಲಿ ಖಾಲಿ. ನೋಡಿ ಯಾರೂ ಇಲ್ಲ ನಮ್ಮ ರೋಡಲ್ಲಿ. ಎಲ್ಲೋ ಒಬ್ಬೊಬ್ರು ಹಂಗೆ ಓಡಾಡ್ತಾ ಇದ್ದಾರೆ, ಅಂದರೆ ಇಲ್ಲಿ ಸ್ವಂತ ಮನೆ ಇರೋರು ಆ್ಯಂಡ್ ಊರಿಗೆ ಹೋಗೋಕ್ಕಾಗದೇ ಇರೋರು ಅಷ್ಟೇ ಇದ್ದಾರೆ. ಇನ್ನು ನೋಡಿ ನಮ್ಮ ಮನೆಯವ್ರು ಅಲ್ಲಿ ಫೋನಲ್ಲಿ ಮಾತಾಡ್ತಾಯಿದ್ರು. ಶೆಕೆ ಅಂತೇಳಿ ಆಚೆ ಬಂದಿದ್ದೆ ನಾನು. ಅಂಗಡಿ ಹತ್ರ ಯಾರೂ ಇಲ್ಲ. ಅಂಗಡಿ ಮನೆಯವರು, ಅಕ್ಕಪಕ್ಕದ ಮನೆಯವರು ಒಂದಿಬ್ಬರು ಬಿಟ್ಟರೆ ಯಾರೂ ಇಲ್ಲ ಅಂಗಡಿ ಹತ್ರನೂ. ಅದೇ ಆಂಟಿ ಹತ್ರ ಮಾತಾಡ್ತಾ ಇದ್ದೆ, ಬಿಸ್ನೆಸ್ ಏನಿಲ್ಲ ಇವತ್ತು ಯುಗಾದಿ ಅಂತ ಹೇಳಿ ಲಾಕ್ ಮಾಡ್ಕೊಂಡು ಹೋಗ್ಬಿಟ್ಟವ್ರು, ಎಲ್ಲ ಊರ ಕಡೆಗೆ ಹೋಗೋರಿ ಅಂತ. ತುಂಬ ಚೆನ್ನಾಗಿತ್ತು ಗೈಸ್, ಒಂಥರ ಸೈಲೆಂಟಾಗಿತ್ತು ಬೆಂಗಳೂರು ಇವತ್ತು. ಇನ್ನು ಸಂಜೆ ಆಯಿತು, ಸ್ವಲ್ಪ ಹೊತ್ತು ಹೋಗಿ ಹೊರಗಡೆ ಅಲ್ಲಿ ಮಾತಾಡ್ಕೊಂಡು ಬಂದೆ. ಸಂಜೆ ಆಗಿತ್ತು. ಇನ್ನು ಬೆಳಿಗ್ಗೆ ಪೂಜೆಗೆ ಇಟ್ಟಿದ್ವಲ್ಲ, ಅದನ್ನು ಪೂಜೆ ಎತ್ತಬೇಕು ಗೈಸ್. ಸಂಜೆನೇ ಎತ್ಬಿಡ್ತೀವಿ. ಬೆಳಿಗ್ಗೆ ಪೂಜೆಗೆ ಇಟ್ಟರೆ ಇನ್ನು ಸಂಜೆ ಎತ್ತೋದು. ಅದನ್ನೆಲ್ಲ ಎತ್ತಿಡುವಾಗ ಮತ್ತೆ ಇನ್ನೊಂದು ಸಲ ಪೂಜೆ ಮಾಡಿ ಎತ್ತಿಡೋದು. ಅದಕ್ಕೋಸ್ಕರ ನಮ್ಮನೆಯವರು ಎಲ್ಲ ನೆಕ್ಸ್ಟ್ ಈವ್ನಿಂಗ್ ಒಂದ್ಸಲ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ, ಎಲ್ಲ ಎತ್ತಿಡ್ತಾ ಇದ್ದಾರೆ. ಪೂಜೆಗೆ ಏನೇನು ಇಟ್ಟಿದ್ವಿ ಅದೆಲ್ಲ ಹಣ್ಣು ಕಾಯಿ ಎಲ್ಲನೂ ಎತ್ತಿಡ್ತಾ ಇದ್ದಾರೆ. ನಾನು ಎಲ್ಲ ಇಸ್ಕೊತಾ ಇದ್ದೀನಿ ಒಂದೊಂದಾಗಿಯೇ. ಅದು ಅಂದರೆ ನಾವು ಬೆಳಿಗ್ಗೆನೇ ಹೇಳಿದ್ನಲ್ಲ ಗೈಸ್, ಬೆಳಿಗ್ಗೆ ಮೀಸಲು ಕಟ್ಕೊಂಡಿರ್ತೀವಲ್ಲ, ತಪ್ಪು ಮೀಸಲು ಅಂತ ಹೇಳಿ ಅಲ್ಲಿಗೆ ಹೋಗೋದಕ್ಕಾಗಿರಲ್ಲ. ಅಲ್ಲಿ ನಮ್ಮ ಮನೆ ದೇವ್ರಿಗೆ ನಾಗಮ್ಮ ಮದ್ದಮ್ಮ ಅಂತ 2 ಇರ್ತವೆ. 2 ದೇವ್ರುಗಳಿಗೂ ಇಷ್ಟಿಷ್ಟು ಕಾಣಿಕೆ ಅಂತ ಹಾಕಿ ಎತ್ತಿಡ್ತಾರೆ ಊರಲ್ಲಿ. ಅದನ್ನು ನಾವು ದೇವ್ರು ಮಾಡಿದಾಗ, ಹಾಗೆ ಏನಾದರೂ ಅವ್ರನ್ನ ದೇವ್ರಿಗೆ ಕರ್ಕೊಂಡು ಹೋದಾಗ ಹೆಣ್ಮಕ್ಳಿಗೆ ಅಂತಲೇ ಸಪ್ರೇಟಾಗೆ ಕೊಡ್ತಾರೆ. ಅದನ್ನು ಅಲ್ಲಿಗೆ ಹೋಗೋದಕ್ಕಾಗಿರಲ್ಲ ಅಂತೇಳಿ ನಾವು ಇಲ್ಲೇ ತಪ್ಪು ಮೀಸಲು ಹಾಕೋದು ಅಷ್ಟೇ, ಇನ್ನೇನು ಅಲ್ಲ. ಇವರೇನು ಡಿಫ್ರೆಂಟಾಗಿ ಮಾಡ್ತಿದ್ದಾರೆ ಅಂತ ಎಲ್ಲ ಏನು ಅಂದ್ಕೋಬೇಡಿ. ಅಲ್ಲಿಗೆ ಹೋಗೋಕ್ಕಾಗಿಲ್ಲ ಅಂತ ಹೇಳಿ ನಾವೆಲ್ಲಾದರೂ ಹೋಗೋದಕ್ಕೆ ಹರಕೆ ತೀರ್ಸೋಕ್ಕಾಗಿರಲ್ಲ, ಆವಾಗ ತಪ್ಪು ಮೀಸಲು ಕಟ್ಕೋತೀವಲ್ಲ, ಅದೇ ಥರ ಮಾಡಿರೋದು ಅಷ್ಟೇ. ಇನ್ನು ಫೈನಲಿ ಯುಗಾದಿ ಹಬ್ಬ 1 ಡೇ, ಅಂದರೆ ನಾವು ಊರ ಕಡೆ 3 ದಿನ ಹಬ್ಬ ಮಾಡ್ತೀವಿ. ಮೊದಲನೇ ದಿನ, 2ನೇ ದಿನ, 3ನೇ ದಿನ ಅಂತ. ಇಲ್ಲಿ ಹಾಗೆಲ್ಲ ಏನಿಲ್ಲ, ಒಂದೇ ದಿನಕ್ಕೆ ಹಬ್ಬ ಎಲ್ಲ ಮುಗಿಸ್ಬಿಡ್ತಾರೆ. ಊರಲ್ಲಿದ್ದರೆ ದೇವ್ರಿಗೆ ಹೋಗೋದು, ಆಮೇಲೆ ಯಜಮಾನ್ರು ಮಾಡ್ಕೊಬರೋಕ್ಕೆ ಹೋಗ್ತಾ ಇರ್ತೀವಿ, ನಮ್ಮೂರ ಕಡೆ ಎಕ್ಸ್ಪೆಷಲಿ. ಆಮೇಲೆ ಗಂಗಮ್ಮನ ಮಾಡ್ಕೊಂಬರೋದಕ್ಕೂ ಎಲ್ಲ ಹೋಗ್ತಾ ಇರ್ತೀವಿ. ಇಲ್ಲಿ ಹಾಗೇನಿಲ್ಲ, 1 ಡೇಗೆ ಮುಗೀತಾ ಇದೆ. ನಾವು ಹೋಗಬೇಕಾಗಿತ್ತು, ಹೋಗೋಕ್ಕಾಗಿರಲಿಲ್ಲ. ದೇವಸ್ಥಾನಕ್ಕೆಲ್ಲ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಇವತ್ತು ಹೋಗೋದಕ್ಕಾಗಲಿಲ್ಲ. ಇನ್ನು ಮನೆಯಲ್ಲೇ ಸಿಂಪಲಾಗಿ ಯುಗಾದಿ ಆಚರಿಸಿದ್ವಿ. ನೆಕ್ಸ್ಟ್ ಶ್ರೀರಾಮನವಮಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನೋಡಬೇಕು ಗೈಸ್ ಹೋಗ್ತೀವೋ ಇಲ್ಲವೋ ಅಂತ. ಇನ್ನು ನಮ್ಮ ಮನೆಯವರು ಎಲ್ಲ ಬಟ್ಟಿಟ್ಟು ಎತ್ತಿಡ್ತಾ ಇದ್ದಾರೆ. ಅಂದರೆ ಗಂಡು ಮಕ್ಕಳು ಪೂಜೆ ಮಾಡ್ತಾರೆ, ಹೆಣ್ಮಕ್ಳು ಮಾಡ್ಬೋದು, ಆದರೆ ನಾನು ಮಾಡುವಾಗಿರಲಿಲ್ಲ, ಅದಕ್ಕೆ ಅವರೇ ಎಲ್ಲ ಮಾಡ್ತಾಯಿದ್ದಾರೆ ಪೂಜೆ. ಅಂದರೆ ನಮಗೆ ಯಾವ ದೇವ್ರಿಗೆ ಅಂತ ನೆನಪಿರಲಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಅರಿಶಿನ ಕುಂಕುಮ ಹಚ್ಬಿಟ್ಟು ಎತ್ತಿಡ್ತಾ ಇದ್ದಾರೆ. ಅಂದರೆ ನಮ್ಮದು ನಾಗಮ್ಮ ಮದ್ದಮ್ಮ ಅಂತ 2 ದೇವ್ರು ಇದ್ದಾವೆ. ಇಬ್ಬರಿಗೂ ತಪ್ಪು ಮೀಸಲು ಕಟ್ಕೋತೀವಲ್ಲ, ಅದಕ್ಕೋಸ್ಕರ ಇಬ್ಬರದ್ದು ನೆನಪಿರಲಿ ಅಂತ ಹೇಳಿ
ಅದನ್ನು ಎಲ್ಲ ಮುಡುಪು ಕಟ್ಟಿ ಅದನ್ನು ಪೂಜೆ ಮಾಡಿ ಒಂದು ಬಾಕ್ಸ್ ಸ್ಟೀಲ್ ಬಾಕ್ಸ್ ಇದೆ ಗೈಸ್, ಅದರಲ್ಲಿ ಎತ್ತಿಡ್ತೀವಿ. ಊರಲ್ಲಿ ಒಂದ್ಸಲ ನಾವು ಯುಗಾದಿ ಮಾಡೋದು ನಿಮಗೆ ಖಂಡಿತ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ನಾಗಮ್ಮಂದು ಮಧ್ಯಮ್ಮಂದು ಸಪ್ರೇಟ್ ಕುಟ್ಕೆ ಇರುತ್ತೆ. ಆಮೇಲೆ ಅದು ಬಾನಕ್ಕೆ ಹಾಕಿ ಎತ್ತಿಡ್ತಾರೆ. ಅದೆಲ್ಲ ಒಂಥರ ಚೆನ್ನಾಗಿರುತ್ತೆ ನಾವು ಊರಲ್ಲಿ ಯುಗಾದಿ ಹಬ್ಬ ಆಚರಿಸೋದು. ನಾವಂತೂ ಊರನ್ನ ತುಂಬ ಮಿಸ್ ಮಾಡ್ಕೋತೀವಿ. ಗೈಸ್, ವೆಲ್ಕಮ್ ಬ್ಯಾಕ್ ಟು ತ್ರಿವೇಣಿ ರಮೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಯಾಕೆ ಈಗ ಹೇಳ್ತಾ ಇದ್ದೀನಿ ಅಂದರೆ, ನಮಗೆ ಯುಗಾದಿ ಹಬ್ಬನೇ ಹೊಸ ವರ್ಷ ಆಗಿರೋದ್ರಿಂದ ಹೊಸ ವರ್ಷ ಪ್ರಾರಂಭ ಇವತ್ತಿನಿಂದ ಸ್ಟಾರ್ಟ್ ಆಗುತ್ತೆ. ಯಾರ್ಯಾರ ಜೀವನದಲ್ಲಿ ಕಹಿ ಘಟನೆಗಳಿರ್ತಾವೋ ಅದು ಇವತ್ತಿಗೆ ಎಂಡಾಗಿ ಖುಷಿಯಾಗಿ ಈ ವರ್ಷ ಪೂರ್ತಿ ಸಿಹಿ ನೆನಪುಗಳನ್ನ ತಗೊಂಡು ಬನ್ನಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೊಮ್ಮೆ ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನೀವೆಲ್ಲ ಯಾವ ಥರ ಯುಗಾದಿ ಆಚರಿಸಿದ್ರಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ನಾವು ಇಲ್ಲಿ ಬೆಂಗಳೂರಲ್ಲೇ ಇರೋದ್ರಿಂದ ಸಿಂಪಲಾಗಿ ಯುಗಾದಿ ಹಬ್ಬ ಆಚರಿಸಿದ್ವಿ. ಅಂದರೆ ಊರಿಗೆ ಹೋದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ವಿ. ನಾವು ನಮ್ಮ ಅಮ್ಮ ಅವ್ರೂ ಕರೆದಿದ್ರು ಬನ್ನಿ ಅಂತ ಹೇಳಿ. ನಾವು ಮನೆಯವ್ರಿಗೆ ರಜೆ ಇಲ್ಲದೆ ಇರೋ ಕಾರಣದಿಂದ ಊರಿಗೆ ಹೋಗಿರಲಿಲ್ಲ. ಅದಕ್ಕೋಸ್ಕರ ಇಲ್ಲೇ ಸಿಂಪಲಾಗಿ ಯುಗಾದಿ ಮಾಡಿದ್ವಿ. ಅದನ್ನು ಈ ಕ್ಲಿಪ್ ಆ್ಯಡ್ ಮಾಡ್ತೀನಿ, ಯಾವ ಥರ ಯುಗಾದಿ ಮಾಡಿದ್ವಿ ಅಂತ ಹೇಳಿ. ಹಾಗೆ ನೀವು ಅಷ್ಟೇ ಯುಗಾದಿ ಹಬ್ಬದಲ್ಲಿ ಉಯ್ಯಾಲೆ ಆಟ ಆಡೋದಾಗಲಿ, ಊರಲ್ಲಿ ತುಂಬ ಚೆನ್ನಾಗಿರುತ್ತೆ. ದೇವಸ್ಥಾನಗಳಿಗೆ ಹೋಗೋದು ಎಲ್ಲನೂ ಇಲ್ಲೂ ಹೋಗ್ಬೋದು, ಬಟ್ ಊರಲ್ಲಿ ಪ್ರತಿಯೊಂದು ದೇವಸ್ಥಾನಕ್ಕೂ ಹೋಗ್ತಾ ಇರ್ತೀವಿ. ಅಂದರೆ ಊರಲ್ಲಿ ಯಾವ್ಯಾವ ದೇವಸ್ಥಾನ ಇದೆಯೋ ಎಲ್ಲ ದೇವಸ್ಥಾನಕ್ಕೂ ಯುಗಾದಿ ಹಬ್ಬದಲ್ಲಿ ಹೋಗಿ ಪೂಜೆ ಮಾಡ್ಕೊಬರೋದು ಎಲ್ಲನೂ ತುಂಬ ಚೆನ್ನಾಗಿರುತ್ತೆ. ನೀವು ಉಗಾದಿ ಯಾವ ಥರ ಆಚರಿಸಿದ್ರಿ ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ಊರಿಗೆ ಹೋಗಿದ್ರಿ ಅವರೆಲ್ಲ ಕೇರ್ಫುಲ್ಲಾಗಿ ಯುಗಾದಿ ಮಾಡ್ಕೊಂಡು ಮತ್ತೆ ಬನ್ನಿ. ಅಂದರೆ ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿದ್ದು ಊರಿಗೆ ಅಂತ ಹಬ್ಬಕ್ಕೆ ಹೋಗಿರ್ತೀರಲ್ಲ, ಅವರೆಲ್ಲ ಕೇರ್ಫುಲ್ಲಾಗಿ ಯುಗಾದಿ ಮುಗಿಸ್ಕೊಂಡು ಬನ್ನಿ ಅಂತ ಕೇಳ್ಕೊತೀನಿ. ನನ್ನ ವಿಡಿಯೋಸ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸ್ಕಿಪ್ ಮಾಡದೆ ವಿಡಿಯೋಸ್ ನೋಡಿ. ಹಾಗೆ ತುಂಬ ಜನ ನನ್ನ ವಿಡಿಯೋಸ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ಸ್. ನನ್ನ ವಾಯ್ಸ್ ಇಷ್ಟಪಟ್ಟು, ನನ್ನ ವಿಡಿಯೋಸ್ ಇಷ್ಟಪಟ್ಟು ತುಂಬ ಜನ ನೋಡ್ತಾ ಇದ್ದೀರಾ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ನಿಮಗೆ ಒಳ್ಳೊಳ್ಳೆ ವಿಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.